ಸೌಬಲರಾಜ ಶಕುನಿ, ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು? ಏನಾಯಿತು? ಸದ್ದು ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳಲ್ಲಿ ಅಲ್ಲಗಣಿತಿರುವ ಅನುಭವಗಳ ಸದ್ದು. ಏನೀ ಕುಕ್ಷ ಬಗೆಯುವ ಕೂಟ ಕಂಡದ ಕಸ್ಕಸ ಕೇಕೆ? ಏನೀ ಬೆಳೆ ಹೊಕ್ಕಿಂಚೋಳೆಯದೆ ಪ್ರಚೋದನೆ ಕೈತಿರುವ ಪ್ರಚಂಡ ಮಾರ್ಥಾಂಡವ ಅಖಂಡ ಬರೆದುಕೊಂಡ ಕುಕ್ಷಕ್ವತೀಡ ಮಾತ್ಸರ್ಯ ಮಹಾನಿಪುಣ ಈ ಸೌಬಲರಾಜ ಜಗರೇ ನಿಮಗಳ ಸರಸ ಸಲ್ಲಾಪ. ಅಂದು ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ಕಾರಣವಿಲ್ಲದೆ ನಿನ್ನ ಕತ್ತಲೆಯ ಕಾರಾಗ್ರಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆ ಸುಳಿಯುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತವು ಕೊರೆಯುತ್ತಿರುವುದು, ಸುಯೋಧನ ಕುದಿಯುತ್ತಿರುವುದು. ಅಂದು ನನ್ನ ಸಹೋದರನ್ನು ಬಂಧನದಲ್ಲಿಟ್ಟು ಹೊತ್ತಿಗೆ ಒಂದೊಳ ನೀರನ್ನು ಕೊಡುತ್ತಿದ್ದೆ ಸುಯೋಧನ, ಕೊಡುತ್ತಿದ್ದೆ. ಅವರೆಲ್ಲರೂ ಆ ಇಡೀ ಕೂಳನ್ನು ನನಗೊಪ್ಪಿಸಿ ನಿನ್ನ ಮೇಲಿನ ಛಲಾತೀರ್ಥಲೆಂದು ನನ್ನೊಬ್ಬನನ್ನುಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಮೃತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಫಟಿಪಟದಿಂದಲೇ ಉಳಿದು ನಿರಂತರ ಕಟಕಥನೆಯ ಭಯಂಕರ ಬಡಬೋಗಿ ಜೋಳೆಯಿಂದ ಬೆಂದು ನೊಂದು ಕುಂದಿ ಕೃಶವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ವಾತ್ಸರ್ಯದ ವಾಕ್ಯಗಳ ಹೊರತಾಗಿ ನನ್ನ ಹೃದಯವನ್ನು ಆಲಿಸಲು ಮತ್ಯಾಸೆ ಆಕಾಂಕ್ಷೆಗಳು ಉಳಿದಿಲ್ಲ. ಸುಯೋಧನ ಉಳಿದಿಲ್ಲ, ಸುಯೋಧನ ಉಳಿದಿಲ್ಲ. ದುಷ್ಟ ದುರ್ವಿಧಿಯ ಹಠದಿಂದ ಮೆರೆಯುತ್ತಿರುವ ದುರ್ಯೋಧನ ಕೇಳು. ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯದಿಂದಾಗಿದ್ದ ಕುರುಕೀಟವೇ ಕೇಳು. ನಾನು ನಿನ್ನದ್ದೇ. ನನ್ನ 99 ಮಂದಿ ಸಹೋದರರೊಡಗೂಡಿ ಸಮಸ್ತ ಸಾಮ್ರಾಟರಿಂದ ಓಲೈಸಿಕೊಳ್ಳುತ್ತಾ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾಗಿ ಚಿಂತೆಯಿಲ್ಲ. ಗತಸ್ಮರಣೆ ಭವಿಷ್ಯ ಆಲಸ್ಯವಾದಂತೆ ನಾನು ನಿನ್ನಲ್ಲಿಯೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರು ಆರೋಗ್ಯವನ್ನು ಅನುಸರಿಸಿ
ನಾನು ನಿನ್ನನ್ನು ಇದುವರೆಗೂ ಅಡಿಗಡಿಗೂ ಅಡ್ಡದಾರದೆ ಹೇಳಿದ್ದೇನೆ. ಇನ್ನು ಮುಂದೆ ಸುಯೋಧನ, ನಿನ್ನ 99 ಮಂದಿ ಸಹೋದರ ಚಿನ್ನ ರುಂಡಗಳಿಂದ ನನ್ನ ಸಹೋದರ ಆತ್ಮಕ್ಕೆ ಶಾಂತಿಯನ್ನು ಮಾಡುತ್ತೇನೆ. ಸುಯೋಧನ, ಈ ಶಕುನಿ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯನ್ನ ಕಣ್ಣೀರಿಂದ ತೊಯ್ದು ಗುರಿ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ಕೆಚ್ಚಿದ್ರೆ ನರಕದ ಮಾರ್ಗವನ್ನು ಏರಿಸುವೆ. ನರಕದ ಮಾರ್ಗ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಸುಯೋಧನ, ನಿನಗೆ ಕಡು ಪಾಂಡವರದ ಆ ಕಡು ವೈರಿಗಳಿಗಲಿವೆ ಸುಯೋಧನ. ಆ ಪಾಂಡವರಿಗೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆಯಕ್ಕೆ ಕುರುರಾಜ. ಜಯದ್ರಥ ಕೃತವರ್ಮಾದಿಗಳೆಲ್ಲರೂ ಇಂದು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳಷ್ಟು ಪರಿಗ್ರಹಿಸಬಲ್ಲವಯ್ಯ ಸುಯೋಧನ. ಕೃಷ್ಣನು ಹಸ್ತಿರೋದಿಗೆ ಬಂದಿರುವಂತೆ ನಾಳೆ ರಾಜಸಭೆಯಲ್ಲಿ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಈ ಕ್ಷಣ. ಹುಂಡರನ್ನು ಭೇದಿಸಿ ಛಲವಜಯಿಸಿ ಬರುವೆನು. ಹುಂಡರನ್ನು ಭೇದಿಸಿ ಛಲವಜಯಿಸಿ ಬರುವೆನು. ಮುದದೆ ಮೆರವ ಆತ್ಮರನ್ನು ಛಲವಜಯಿಸಿ ಬರುವೆನು. ಮುದದೆ ಮೆರವ ಆತ್ಮರನ್ನು ಛಲವಜಯಿಸಿ ಬರುವೆನು. ದುರಾತ್ಮರಾದ ದ್ರೋಹಿಗ ಪದವ ಮುರಿವೆ ಈ ಕ್ಷಣ. ಪದವ ಮುರುವೆ ಈ ಕ್ಷಣ. ಪದವ ಮುರಿವೆ ಈ ಕ್ಷಣ. ಅಗ್ಗಜ, ಆ ದರ್ಪಿತ ಗೋಪಾಲಕನು ನೆಟ್ಟಗೆ ನಮ್ಮರ ಮನೆಗೆ ಬರದೆ ಆ ವಿಧನ ಮನೆಗೆ ಹೋದಂತೆ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ಚಿಂತಿಸಬೇಡ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ಗಜ, ಈ ಕುರು ಸೋದರ ದುಶ್ಯಾಸನ ಅವನ ವನಾಪ್ರತಾಪವನ್ನು ಕಂಡು ಅಂಜುವುದಿಲ್ಲ, ಅಳುಕುವುದಿಲ್ಲ. ಮೊದಲು ಅಕ್ಕಳ್ಳನ ವಿಚಾರವನ್ನು ಮುಗಿಸಲೇಬೇಕು. ನಾಳೆ ರಾಜಸಭೆಯಲ್ಲಿ ಬರುವ ಕೃಷ್ಣನ ತುಂಟಾಟಕ್ಕೆ ಸತ್ತು ಪ್ರತಿಕಾರ ಮಾಡದೆ ಬಿಡುವುದಿಲ್ಲ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುಕುಲವೆಲ್ಲ ವಿನಾಶ ಮಾಡ ಕಾಲವು ಬಂದಿದೆಯೇ? ಗುರುಕುಲವೆಲ್ಲ ವಿನಾಶ ಮಾಡಲು ಕಾಲವು ಬಂದಿದೆಯೇ? ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಕೃಷ್ಣನಿಗೆ ಸತ್ಕಾರ ಮತ್ತೆ ಸತ್ಕಾರ ನಾನು ಒಪ್ಪದು. ಸಹೋದರ ದುಶ್ಯಾಸನ, ಸಹೋದರ ದುಶ್ಯಾಸನ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೆನಿಸುವುದು. ನೋಡಿದ್ಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲಿ ಅಥವಾ? ಸುಯೋಧನ, ಕೃಷ್ಣನ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಗಿದ್ದ ಪಕ್ಷದಲ್ಲಿ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ವಿದರನ ಮನೆಯನ್ನು ಆಶಿಸುತ್ತಿದ್ದೀನಿ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಎಷ್ಟೊಂದು ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇ?
ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈ. ಅವನ ಭರತ ವಂಶದಲ್ಲಿ ಕ್ಷತ್ರಿಯನೆಲ್ಲ ನಿರ್ಮೂಲ ಮಾಡಲು ಅವತರಿಸಿರುವ ಜರಾಸಂಧ, ಶಿಶುಪಾಲ, ಕಂಸ ಇವರೆಲ್ಲರೂ ನಿನಗೆ ಎಷ್ಟು ಆಪ್ತಮಿತ್ರರಾಗಿದ್ದರು ಸುಯೋಧನ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ದಾನವಶಪಡಿಸಿಕೊಂಡನಲ್ಲವೇ? ಇಂಥವನಿಗೆ ಮನ್ನಣೆಯೇ ಸುಯೋಧನ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಯಾಚನೆ ಮಾಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೋ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಯದಲ್ಲಿ ಕಿತ್ತು ಅದರ ಒಡನೆ ಸರಸ ಮಾಡಬಹುದಲ್ಲವೇ? ಅಂತೆಯೇ ಕೃಷ್ಣನಿಗಿನ್ನ ಅವನ ಈಜೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಕೃಷ್ಣನಿಂದ ಯದುಪತಿಯನ್ನು ಸೈನ್ಯದಿಂದ ನಾಶ ಮಾಡುವ ಸುಯೋಗವು ಈಗ ನಿನಗೆ ದೊರಕಿರುವುದು. ಕೃಷ್ಣನ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ವಹಿಸುವೆ ಅಂತ ಹೇಳಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಹೊಂದಿದ್ದರೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಸಂಕಟದಿಂದ ಕೃಷ್ಣನು ನಿನ್ನನ್ನು ಪಾರ ಮಾಡಿದನು ಸುಯೋಧನ. ನೀನು ಹೇಳುವಂತೆ ಕೃಷ್ಣನು ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಏನು ಪಾಪ, ಪುಣ್ಯ, ದಯೆ, ದಾಕ್ಷಣ್ಯ ಇವೆಲ್ಲವನ್ನು ನೀನು ಎಂದಿನಂತೆ ಕಲಿತಯ್ಯ ಸುಯೋಧನ. ಪಾಂಡವರ ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನ ಮಾತನ್ನು ಬಿಟ್ಟು ಅವರಿಗೆ ಬೇರೆ ಏನನ್ನೂ ಮಾಡಲಾರರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಏನಾದರೂ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ ಸುಯೋಧನ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲೆ ಇದ್ದ ಹಕ್ಕು ನಷ್ಟವಾಯಿತು. ಪುರಾವರು ಅದನ್ನು ಪಾಂಡವರಿಗೆ ರಾಜ್ಯವು ಬೇಕಾಗಿದ್ದ ಪಕ್ಷದಲ್ಲಿ ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯ ಕೈಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ದೇಹಿ ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಶ್ಚಿತ್ತ ಆಗಲೇಬೇಕು. ಅದರಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಅದರಂತೆ ನೀನು ನಡೆದುಕೊಳ್ಳಬೇಕು. ನಡೆದುಕೊಳ್ಳುವನು ಮಾವ. ನಾನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಸುಯೋಧನ. ಹಾಗೆ ಆಗಲಿ ಮಾವ. ನಡೆ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ಸುಯೋಧನ, ನಡೆ. ನಿನ್ನೊಡನಾಡಿಯಾಗೆ ಇದ್ದು ನಿನ್ನ ಕುಲದ ಬೇರೆಂದೇ ಕಿತ್ತೆಸಿನ ಸದಾ ಸಿದ್ಧನಾದ ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಓಡಾಡುವಡೆ ಸುಯೋಧನ. ನಡೆ, ಇದೀಗ ನಿನ್ನ ವಿನಾಶ ಕಾರ್ಯ ಪ್ರಾರಂಭ ಸುಯೋಧನ. ಈ ಶಕುನಿಯ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರೋ ಕುರುಕುಲ ಪತಂಗವೇ ನಡೆ ಸುಯೋಧನ. ಇದೀಗ ನಿನ್ನ ಕುರುವಂಶ ನಿರ್ವಂಶ ಯಾವ ನನ್ನ ಗಾಂಧಾರ ವಂಶವನ್ನು ನಾಶಗೈದು ಉತ್ತಂಗದ ಶಿಖರಕ್ಕೆತ್ತರಕ್ಕೇರಿ ಮೇಲಿತ್ತಿರುವ ನಿನ್ನ ಕುರುವಂಶ ನಿರ್ವಂಶ ಯಾವ ನನ್ನ ಗಾಂಧಾರ ರಾಜ್ಯವನ್ನು ನಾಶಗೈದು ಮಹಾಸಂಸ್ಥಾಪವನ್ನಾಗಿ ಮೆರೆತಿರುವ ನಿನ್ನ ಹಸ್ತಿನಾವತಿಯ ರಾಜ್ಯ ನಿರ್ರಾಜ್ಯ ಸುಯೋಧನ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗರೆವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ನಿನ್ನ 99 ಮಂದಿ ಸಹೋದರರೊಡನೆ ನಿನ್ನ ಕುರುಕುಲ ನಿರ್ವಂಶವಾಗುವುದನ್ನು ನಾನು ನೋಡಿದ ಸುಯೋಧನ. ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ಎಬ್ಬಿಸಿ ನಿನಗಾಗಿ ಸುಯೋಧನ ತಾಯಿಯ ಕಣ್ಣಿಯಿಂದ ತೊಯ್ದು ಗುರಿ ರಕ್ತದಿಂದ ಕಳಂಕಿತನಾಗಿ
ಯಾವ ಚಲದಂಕ ಮಲ್ಲನೆಂಬ ಬೆಳೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ನನಗೆ ಗೋಳಾಡುವೆನು. ಅಂದೇ ನನಗೆ ಆನಂದ, ಅಂದೇ ನನಗೆ ಮಹಾನಂದ, ಅಂದೇ ನನಗೆ ಪರಮಾನಂದ. ಸುಯೋಧನ, ಕುರುಕುಲದ ಕುನ್ನಿ ಕೇಳು, ಎಂದಿಗೆ ನಿನ್ನ ಸತಿ ಭಾನುಮತಿಯು ಮಂಡೆಕೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ನರಳಾಡಿ ಗೋಳಾಡುವಳು. ಅಂದೇ ನನಗೆ ತೃಪ್ತಿ, ಅಂದೇ ನನ್ನ ಸಹೋದರ ಆತ್ಮಕ್ಕೆ ತೃಪ್ತಿ, ಅಂದೇ ಶಕುನಿಯ ಸೇಡಿಗೆ ವಿಶ್ರಾಂತಿ. ಸುಯೋಧನ, ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಸುಯೋಧನ, ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಭೀಮನ ರೋಷ ನಲ್ಲಿ ದ್ವೇಷ, ಮುಂದಾಗುವುದು ಕುರುನಾಶ. ಯೋಧನ, ಭೀಮನ ರೋಷ ನಲ್ಲಿ ದ್ವೇಷ, ಮುಂದಾಗುವುದು ಕುರುನಾಶ. ವೈರಿಗಳೆಲ್ಲ ಹೊಳೆಯುವರು, ಧರ್ಮಿಗಳೆಲ್ಲ ಉಳಿಯುವರು, ಬಾಳುವರು ಮುಂದೆ ಪಾಂಡವರು. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಸುಯೋಧನ, ಕುರುಕುಲದವರ ಮರಣಕ್ಕೆ ಸಮರ, ಕೂಗು ತಲಿಯುವುದು ಅವರ. ಸುಯೋಧನ, ಕುರುಕುಲದವರ ಮರಣಕ್ಕೆ ಸಮರ, ಕೂಗು ತಲಿಯುವುದು ಅವರ. ಧರ್ಮಿಗಳೆಲ್ಲ ಉಳಿಯುವರು, ಧರ್ಮಿಗಳೆಲ್ಲ ಹಳೆಯುವರು, ಬಾಳುವರು ಮುಂದೆ ಪಾಂಡವರು. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಆಗುವುದು ಕುರುನಾಶ, ಮುಂದುಳಿಯುವುದು ಧರ್ಮದ ದೇಶ. ಕೃಷ್ಣ 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 ಪರಮಾತ್ಮ ನೀಲಮೇಘ ಶ್ಯಾಮ ನಿಗಮ ಗೋಚರಧಾಮ
ಭಕ್ತರ ಮೊರೆಯಾಲಿಸೋ ಶ್ರೀಕೃಷ್ಣ ಭಕ್ತರ ಮೊರೆಯಾಲಿಸೋ. ನೀಲಮೇಘ ಶ್ಯಾಮ ನಿಗಮ ಗೋಚರಧಾಮ ಭಕ್ತರ ಮೊರೆಯಾಲಿಸೋ ಶ್ರೀಕೃಷ್ಣ ಭಕ್ತರ ಮೊರೆಯಾಲಿಸೋ. ನಿನ್ನನ್ನು ನಾನು ಬೇಡುವೆನಯ್ಯ ನಿನ್ನನ್ನು ನಾನು ಬೇಡುವೆನಯ್ಯ ಮುಕ್ತಿಯ ನೀಡಿ ಸಲಹೈ ದೇವಾ ಮುಕ್ತಿಯ ನೀಡಿ ಸಲಹೈ ದೇವಾ. ಭಕ್ತ ರಕ್ಷಕ ನೀನು ದೀನ ರಕ್ಷಕ ನೀನು ಭಕ್ತ ರಕ್ಷಕ ನೀನು ದೀನ ರಕ್ಷಕ ನೀನು ಕರ ಮುಗಿದೋನ ಬೇಡುವೆನಯ್ಯ ಕರ ಮುಗಿದೋನ ಬೇಡುವೆನಯ್ಯ. ನೀಲಮೇಘ ಶ್ಯಾಮ ನಿಗಮ ಗೋಚರಧಾಮ ಭಕ್ತರ ಮೊರೆಯಾಲಿಸೋ ಶ್ರೀಕೃಷ್ಣ ಭಕ್ತರ ಮೊರೆಯಾಲಿಸೋ. ಕೃಷ್ಣ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಪರಮ ಪುರುಷನು ಎಂದಿಗೆ ನನ್ನ ತಲೆ ಮೇಲೆ ಅಭಯ ಹಸ್ತವನ್ನು ನೀಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸುತ್ತಾ ಬಳಲುತ್ತಿರುವರು. ಯಾವ ಮಂಗಳ ಸ್ವರೂಪವೋ ಅನ್ನವರ್ತವೋ ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಯಾವ ಸಕಲ ಜೀವಕ್ಕೂ ಆಧಾರನೋ ಸಮಸ್ಯೆಕ್ಕೂ ಕರ್ತನೋ ಅಂತಹ ಕರುಣಾನಿಧಿ ಸರ್ವಜ್ಞಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೋ ಇಲ್ಲೋ. ಪರಮಾತ್ಮ ನಿನ್ನ ಸ್ವರೂಪವನ್ನು ನೋಡಿ ಹರಿದುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದವನ್ನು ಪಡೆಯುವವರೆಗೂ ಈ ಕ್ಷೀರಪಾನದಲ್ಲಿ ನನ್ನ ಪ್ರಾಣವನ್ನೂ ಧರಿಸಿಕೊಂಡಿರುವೆ ಸ್ವಾಮಿ. ಇದೋ ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ. ಮೊರೆ ಕೇಳೆ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸೆ ಶೌರಿಯೇ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ
ರುಕ್ಮಿಣಿ ಲೋಲ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಪಂಡಿತ ಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಪಂಡಿತ ಲಹುದೇ ನಿನ್ನಯ ಲೀಲಾ ಪಂಡಿತ ಲಹುದೇ ನಿನ್ನಯ ಲೀಲಾ ಲೀಲಜ ಲೋಚನ ತರುಸುನ ಪಾರ ನೀರಜ ಲೋಚನ ತರುಸುನ ತಾರ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಜನ ಮೊರೆ ಕೇಳಿ ನೀ ಬಾರೆಯ ಜನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ಪರಮಾತ್ಮ ಕುಶಲವೇ? ನಿನ್ನ ಭಕ್ತನ ಮರಿಯನ್ನು ಕೇಳಿ ಬಂದೆಯ ದೇವ ನಿನ್ನ ಭಕ್ತನ ಮರಿಯನ್ನು ಕೇಳಿದ್ದ ಪರಮಾತ್ಮ ಪರಮಾತ್ಮ ಕೂತ್ಕೊಪ್ಪ. ಆಹಾ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ವಂದನವಯ್ಯ ದಶರಥ ರಾಮನಂಪೋ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿರದ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆ ಯಾಮನ ಮಂದಿರ
ಮಂದಿರದೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಹಂದಕಾರ ಮನದೇ ಅರಸಿದೆಯ ಅಂಧಕಾರ ಮನದೇ ಬೆಳಗಿದೆಯ ಮನ ಮಂದಿರದೆ ಪಾಲಕಡಳ್ಳೊಳ್ಳು ತೇಲೆಯಿಂದಾಡಿದ ಸೋಲಲೋಚನೇ ಒಂದೆಯ ಪರಮಾತ್ಮ ಪಾಲಕಡಳ್ಳೊಳ್ಳು ನೀಲಯಿಂದಾಡಿದ ತೋಲಲೋಚನೇ ಒಂದೆಯ ಕಡುಸಿಲೆಯಾದಾಗಿ ಝಡನ ಕಡೆದು ಹರಿಯೇ ಕಡುಸಿಲೆಯಾದಾಗಿ ಝಡನ ಕಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ಸರುಳ ಮರ ಕೇಳಿ ದೊರಳ ಎರಣ್ಣ ಸರಳನು ಕೊರಳಲಿ ಧರಿಸಿದೆಯ ಸರುಳ ಮರ ಕೇಳಿ ದೊರಳ ಎರಣ್ಣ ಸರಳನು ಕೊರಳಲಿ ಧರಿಸಿದೆಯ ಹರಿಯ ಮರ ಕೇಳಿ ಹರಿಯುತ್ತಾ ಬಂದು ಹರಿಯ ಮರ ಕೇಳಿ ಹರಿಯುತ್ತಾ ಬಂದು ಮೊದಲಿಯ ತೆರೆಯನ್ನು ಬಿಡಿಸಿದೆಯ ಹರಿಯ ಮರ ಕೇಳಿ ಹರಿಯುತ್ತಾ ಬಂದು ಮೊದಲಿಯ ತೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪನೇನಿ ಶರಣವನ್ನು ಮನದೊಳಗೆ ಭಯಸು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮೋ ನಾರಾಯಣ. ಇದರ ನಿನ್ನ ಕೊಂಡಾಟವೂ ಆಗಿರಲಿ. ಮೊದಲು ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿದ್ದೇನೆ. ಮೊದಲು ನನಗೆ ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ, ಸಕಲ ಲೋಕವನ್ನೇ ನಿನ್ನ ಉದರದಲ್ಲಿ ಅಡಿಗಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿನಗೆ ಈ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು ದೇವಾ, ಏನು ತಾನೇ ಕೊಡಬಲ್ಲೆನು? ಇದರ ನಾನೇನೋ ಕಾರ್ಯತತವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿತು ವಿದುರ. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ ಪರಮಾತ್ಮ ಪಡವಿಯೋಳ್ ಬತ್ತಜಿರೋಮಣಿ ನೀನೆ ಪರಮಾತ್ಮ ಪಡವಿಯೋಳ್ ಬತ್ತಜಿರೋಮಣಿ ನೀನೆ ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಭಕ್ತಿಯ ಪಾಶವು ಸಿಕ್ತವನೆ ನಿಜಿದೆ ಭಕ್ತಿಯ ಪಾಶವು ಸಿಕ್ತವನೆ ನಿಜಿದೆ ಎತ್ತ ಪೋದರು ಮನ ಇತ್ತಲೆ ಬರುತ್ತಿರದು. ಪರಮಾತ್ಮ ಎತ್ತ ಪೋದರು ಮನ ಇತ್ತಲೆ ಬರುತ್ತಿರದು. ಚಕ್ಕನೆ ಜನಿಸಿದ ವಿದುರ ಪರಮಾತ್ಮ
ಭಕ್ತನೆಂದೆನಿಸಿದ ಭಕ್ತಜಿಯಾದನ ಭಕ್ತನೆಂದೆನಿಸಿದ ಭಕ್ತಜಿಯಾದನ ಭಕ್ತನ ನಿನಗಿಂತ ಉತ್ತಮ ಹರೇ ಇದರ ಭಕ್ತನ ನಿನಗಿಂತ ಉತ್ತಮನೆನಿಪ ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ ವಿದುರಾ ವಿದುರಾ ಸತತವೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳು ಎಡೆ ಮಾಡಿಕೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸ್ತಿರುವ ನೀನು ನಿನ್ನ ಭಕ್ತಿಯನ್ನು ನಾನು ಅರಿಯನೇ ದೇವ ಅರಿಯನೇ ವಿದ್ರ ಮೊದಲು ನನಗೆ ಏನಾದರೂ ಆಹಾರವನ್ನು ಕೊಡುವಿದರ ಪರಮಾತ್ಮ ನನ್ನಲ್ಲಿ ಗೋಮಾತಾ ಕ್ಷೀರವಲ್ಲದೆ ಮತ್ಯಾವುದೂ ಇಲ್ಲ ದೇವಾ ಮತ್ಯಾವುದೂ ಇಲ್ಲ. ಏನು ಗೋಮಾತೆ ಶೀಘ್ರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಕುಚಲನ್ನು ಬಹುಭಕ್ತಿಯಿಂದ ಒಂದು ಹಿಡಿಯ ಅವಲಕ್ಕಿಯ ಸಾರವು ಈಗಲೂ ನನ್ನ ಜ್ಞಾಪಕದಲ್ಲೇ ಇದೆ. ರಾಮನ ಅವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಹಬ್ಬ ಈಗಲೂ ನನ್ನ ನಾಲಿಗೆಯು ಸವಿದಂತೆ ಇದೆ. ನಿನ್ನಲ್ಲಿರುವ ಆಹಾರವು ಅದಕ್ಕಿಂತಲೂ ಉತ್ತಮವಾದಲ್ವೇ? ಎಲ್ಲಿ ಅದನ್ನೇ ಕೊಡುವಿದರಾ? ಏಕೆ ಏನಾಯ್ತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ ಪರಮಾತ್ಮ ಏನು ಹೇಳಿಲ್ಲ ದೇವ, ನಿನ್ನ ಭಕ್ತಿಯಲ್ಲಿ ಮಗ್ನನಾಗಿದ್ದ ನಾನು ಮರ್ತೇ ಹೋದನಲ್ಲ ದೇವಾ, ಮರ್ತೇ ಹೋದೆ. ಏನಾಯ್ತು ಏನಾಯ್ತು ವಿದುರ? ಪರಮಾತ್ಮ ಇದ್ದ ಕ್ಷೀರವನ್ನೆಲ್ಲ ತಮಗಾಗಿ ಅರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆ ದೇವಾ, ನಾನೇ ಪಾನ ಮಾಡಿಬಿಟ್ಟೆ. ಏನು ನನಗೆ ಅರ್ಪಿಸುವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ಕೊಡುವಿದರ? ಪರಮಾತ್ಮ ನಂಬದೇ ನನ್ನ ಮೇಲೆ ಸಂದೇಹ ಪಡುತ್ತಿರುವೆ ದೇವ, ಸ್ವಲ್ಪ ಇದು ಪರಮಾತ್ಮ. ಇದರ ನೋಡಿದೆಯಾ, ಈ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ ಅಲ್ಲ? ಪರಮಾತ್ಮ ಈ ಪಾತ್ರೆ ತಳಭಾಗದಲ್ಲಿರುವ ಕ್ಷೀರವು ನಿನ್ನ ತುದಿ ನಾಲಿಗೆಯೂ ನೆನುವಷ್ಟಿಲ್ಲ ದೇವಾ, ನಿನ್ನ ತುದಿ ನಾಲಿಗೆಯೂ ನೆನುವಷ್ಟಿಲ್ಲ. ಇದರ ಏಕೆ ನೀನು ಇದೆಲ್ಲ ನೋಡುತ್ತಾ ಇರು? ಇದರ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲಂದು ಹೇಳುತ್ತಿರುವಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ ಪರಮಾತ್ಮ ಧನ್ಯನಾದೆ ದೇವಾ, ಧನ್ಯನಾದೆ. ಪರಮಾತ್ಮ ಇದರ ಧನ್ಯನಾದೆ ನಾನೀಗದೇ ಮಹಾನುಭಾವ. ಪರಮಾತ್ಮ ಧನ್ಯನಾದೆ ನಾನೀಗದೇ ಮಹಾನುಭಾವ. ಪರಮಾತ್ಮ ಇದರ ಮನ ಮುನಿ ಪೂಜಿತಾನೆ ಕಮಲವ ಅನುದಿನಾನು ಬಿದೇನೇನ ಮಹಿಮೆಯ ಅನುದಿನಾನ ಬಿದೇನೇನ ತನ್ನನಾದೆ ನಾನೀಗದೇ ಮಹಾನುಭಾವ. ಪರಮಾತ್ಮ
ಲೋಕದ ಅಗಣಿತ ಮಾಹಿ ಮನೆ ಪರಮಾತ್ಮ ನಿಗಮಕ್ಕೆ ಲೋಕದ ಅಗಣಿತ ಮಾಹಿ ಮನೆ ಜಗದೋ ದಾರನೆ ನಿನ್ನೆಯ ಮಹಿಮೆಯ ಜಗದೋ ದಾರನೆ ನಿನ್ನೆಯ ಮಹಿಮೆಯ ಪೊಗಳಲಂದಾನು ದಿನವೋ ಮಹಿಮೆಯ ಪೊಗಳಲೆ ಆನು ದಿನವೋ ತನ್ನದೇ ನಾನೀಗದೇವ ಮಹಾನುಭಾವ ಕ್ಷೀರ ಸಾಗರ ಸೈನ್ಯನಾದ ನೀನು ನನ್ನನ್ನು ಕೃತಾಂತನಾಗಿ ಮಾಡಿದಿದ್ದೇವಾ ಈ ನಿನ್ನ ಮಹಾಮಹಿಮೆಯನ್ನು ಹೇಗೆ ತಾನೇ ಹರಿಯಲಿದ್ದೇವಾ ಹೇಗೆ ತಾನೇ ಹರಿಯಲಿ ವಿದುರ ನಾನೀಗ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು ವಿದುರ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಬಂದು ಭಕ್ತ ಶಿರೋಮಣಿ ಎಂಬ ಬಿರುದನ್ನು ಪಾಲಿಸಿದೆ. ಈ ನಿನ್ನ ಮಹಾಮಹಿಮೆಯನ್ನು ಆ ಮಾತೆಯಾದ ಯಶೋಧ ದೇವಿ ಅಲ್ಲದೆ ಮತ್ಯಾರು ಹರಿಯರು ದೇವಾ ಮತ್ಯಾರು ಹರಿಯರು ವಿದುರ. ಬಿಡಲಾರೆ ಕೇಳು ವಿದುರ ಧರ್ಮವ ಅದಗಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ ಮವ ಅದಬಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಪರಮಾತ್ಮ ಹೃದಯ ಸುತರು ಸದ್ದಮ್ಮದಳಿಹರೋ ಹೃದಯ ಸುತರು ಸದ್ದಮ್ಮದಳಿಹರೋ ಅರಿಯದ ವಿತ್ತರೋ ಕುರುನಂದನರೋ ಅರಿಯದ ವಿತ್ತರೋ ಕುರುನಂದನರೋ ಸತ್ಯವಂತರಿಗೆ ಜಯವಲ್ಲವೇ ಕೇಳಿ ಸತ್ಯವಂತರಿಗೆ ಜಯವಲ್ಲವೇ ಕೇಳಿ ಕುಟಿಲ ಮತಿಗಳಿಗೆ ಶುಭವಿಯುವುದೇ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿ ಮೆರುವ ಕುರುಕುಲವರು ನಾ ಸಹಿಸುವುದೇ ನಾನೆಂದು ಬಲು ಗರ್ವದಿ ಮೆರುವ ಕುರುಕುಲವರು ನಾ ಸಹಿಸುವುದೇ ಕೆಣಕಿ ಕೇಸರೆ ಒಡಕು ಜಮ್ಮೂತ ಕದನದಲ್ಲಿ ಜಯ ಗಳಿಸುವುದೇ ಕೆಣಕಿ ಕೇಸರೆ ಒಡಕು ಜಮ್ಮೂತ ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಾಂಧರು ಅತಪದನಗೈತ ಇಜಿಸ್ತರಿಗೆ ಸ್ಥಿರವು ಗಳಿಪದೆ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ ನಾನಿಂದು ಆ ನನ್ನ ಸೋದತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಿ ದುರ್ಯೋಧನ ಆಸ್ಥಾನಕ್ಕೆ ಹೋಗ್ಯನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯೋದು. ವಿದುರ ನೀನು ಅಲ್ಲಿಗೆ ಬಾ, ನೀನು ನೋಡುವೆ ಅಂತೆ. ಆಗಬಹುದು ಪ್ರಭು. ಜಗದ
ಕವಿತೆ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರೆಲ್ಲ ಜಗದ ಜೀವರಲೆ ಬಲ್ಲವರೆಲ್ಲ ಜಗದ ಜೀವರಲೆ ಪವನಗೆ ಸಿಲೋದಿದ ಭ್ರಾಂತಿಯ ಮನುಜರ ಪವನಗೆ ಸಿಲೋದಿದ ಭ್ರಾಂತಿಯ ಮನುಜರ ಪವನಗೆ ಸಿಲೋದಿದ ಭ್ರಾಂತಿಯ ಮನುಜರ ಪವನಗೆ ಸಿಲೋದಿದ ಭ್ರಾಂತಿಯ ಮನುಜರ ಪವರೋಗ ವೈದ್ಯ ಭವರೋಗ ವೈದ್ಯ ನೀ ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲಿಪ